ಹಾಯ್ ಹಲೋ ವೆಲ್ಕಮ್ ಟು ರೋಸ್ಟರ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಇನ್ಸ್ಟಾದಲ್ಲಿ ಕೋತಿ ಥರ ಆಡ್ತಾ ಇರೋ ಕೋತಿ ನನ್ನ ಮಕ್ಕಳನ್ನ ರೋಸ್ಟ್ ಮಾಡೋಣ ಬನ್ನಿ. ಅದಕ್ಕೂ ಮುಂಚೆ ಶೇರು, ಲೈಕು, ಸಬ್ಸ್ಕ್ರೈಬ್ ಕಡೆ ಗಮನ ಕೊಡಿ. ಬಶೀರ್ ಭಾಯ್ ಟ್ರೈಲರ್ ಲಗೋ ಬೈ. ಡಾಲಿ ಅಲಿಯಾಸ್ ನಿಂಬೆ ಮೆಂಟ್ಲು ಅಂತೆಲ್ಲ ಕರೀತಾರೆ. ಹಾವೇರಿಯಿಂದ ಸಂಗೀತ ಹೇಳಿ ಮೇಡಮ್. ನನ್ನ ಸೇವಂತಿನ ದತ್ತು ತಗೋತಾ ಇದ್ದೀನಿ. ಆಯ್ತಾ ನನಗೆ ಬೇಜಾರಾಯ್ತಾ ಇರೋದು. ಒಳ್ಳೆ ಕೆಲಸ ಮಾಡಿ ನನ್ನ ಮಗಳು ಜೈಲು ಹೋದ್ಲಲ್ಲ, ಅದೇ ನನಗೆ ಬೇಜಾರಾಯ್ತಾ ಇರೋದು. ನಾನು ಲೂಸಿ ಆ ಪಿಕ್ಚರ್ ನೋಡಿದಲ್ಲಿ ಇಷ್ಟೊಂದು ಟೆನ್ಷನ್ ಆಗಿರ್ಲಿಲ್ಲ. ಇಲ್ಲಿ ನೋಡಿದ್ರೆ ನೀನಾದ್ರು ಹೇಳಯ್ಯ ಅದೇನ್ ನಡೀತು ಅಂತ ಹೇಳ್ಬಿಡು. ಇನ್ನೇನಿಲ್ಲ, ನೀವು ಒಳ್ಳೆ ಕೆಲಸನೇ ಮಾಡಿದ್ಯಾ. ಒಳ್ಳೇದಕ್ಕೆ ಬೆಲೆನೇ ಇಲ್ವಲ್ಲ. ಅಷ್ಟೇ ಚೆನ್ನಾಗಿ ನೋಡ್ಕೊತಾರೆ. ನಮ್ಮ ಅಪ್ಪ ಅಮ್ಮನ ನೋಡ್ಕೊತಿಲ್ಲ, ಅಷ್ಟು ಚೆನ್ನಾಗಿ ನೋಡ್ಕೊತಾವ್ರೆ. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಅಲ್ಲಪ್ಪ ನೀವೆಲ್ಲ ನಂಬಕ್ಕೆ ಆಗ್ತಿಲ್ಲ. ಏನ್ ಕಮ್ಮ ನೀನು ಅಳ್ತೀಯಾ? ನಾನು ಏನು ಕೆಟ್ಟದ್ದು ಮಾಡಿಲ್ಲ ಕಣಮ್ಮ, ನಾನು ಒಳ್ಳೇದು ಮಾಡಿದ್ದೀನಿ ಕಣಮ್ಮ. ನೀನು ಏನು ಕಮ್ಮ ಅಳ್ತೀಯಾ? ಅಳ್ಬೇಡ ಕಣಮ್ಮ ನೀನು ಅಂದ್ರು ಸರ್. ನನ್ನೇ ಸಂತೋಷ, ಬಹಳ ಸಂತೋಷ. ಸರ್ ನಂಗೊಂದು ಡೌಟು, ಎಲ್ಲೋ ಮಿಸ್ ಹೊಡಿತಿದೆ, ಎಲ್ಲಿ ಅಂತ ಗೊತ್ತಾಗ್ತಿಲ್ಲ. ಈಗ ರಾಜೇಶ್ವರಿ ಅವರ ಜೊತೆಗೆ ನನ್ನ ಜೊತೆಗೆ ಸೋನು ಶ್ರೀನಿವಾಸ್ ಗೌಡ ಅವರ ತಾಯಿ ಸುನಂದಮ್ಮ ಅವರು ಕೂಡ ನನ್ನ ಜೊತೆ ಇದ್ದಾರೆ. ಸುನಂದಮ್ಮ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಮೀನಾಕ್ಷಿ, ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಏನಮ್ಮ, ಏನ್ ನಡೀತಾ ಇದೆ, ಏನಾಯ್ತು? ಏನು ಸರ್, ಏನು ಒಳ್ಳೇದು ಮಾಡೋದು ತಪ್ಪ? ನಮ್ಮ ಮಗಳು ಏನೋ ಹುಡುಗಿ ಹಚ್ಕೊಂಡ್ಲು, ನನ್ನ ಮಗಳನ್ನ ಅಕ್ಕ ಅಕ್ಕ ಅಂತ ಹಚ್ಕೊಂಡ್ಲು. ನಾವು ಅವಳು ಹಚ್ಕೊಂಡ್ಲು, ಇವಳು ಹಚ್ಕೊಂಡ್ಲು. ಅವನು ಪೆಂಗ್ ಮುಂಡೆದೆ, ನೀನು ಪೆಂಗ್ ಮುಂಡೆದೆ. ಏನು ಹೇಳಕ್ಕೂ ಒಂದಿದೆ ಬಾಯಿದೆ ಅಂತ ಏನು ಬೇಕಾದೇನು ಬೇಡದ? ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ. ಏನೋ ಚೆನ್ನಾಗಿದ್ರು ಹುಡಿ, ಅಷ್ಟೇ, ಇನ್ನೇನಿಲ್ಲ. ಆಯ್ತು ಬಿಡು. ನಮಗಿನ್ನೇನಿಲ್ಲ, ದುಃಖ ಆಯ್ತಾ ಇರೋದು, ನನಗೆ ಬೇಜಾರಾಯ್ತಾ ಇರೋದು. ಒಳ್ಳೆ ಕೆಲಸ ಮಾಡಿ ನನ್ನ ಮಗಳು ಜೈಲು ಹೋದ್ಲಲ್ಲ, ಅದೇ ನನಗೆ ಬೇಜಾರಾಯ್ತಾ ಇರೋದು. ನಮ್ ಸ್ಥಿತಿ ಹೆಂಗಾಗ್ಬಿಟ್ಟದೆ ಅಂದ್ರೆ ಗೋಯ್ದಪ್ಪ, ಯಾವ್ದೋ ಒಂದ್ ದಿಕ್ಕಿಲ್ದಲ್ಲಿರೋ ಎಣವರ ಹೋಯ್ತು ಅಂತ ತಿಳ್ಕೊ. ಅದಕ್ಕೆ ಸಹಿತ ನಾವೇನಾರು ಒತ್ಕೊಂಡ್ಬಿಟ್ಟಿದೀವಿ ಅಂತ ಗೊತ್ತಾಗ್ಬಿಟ್ಟೆ ಆಕಾಶಕ್ಕಾಗಿ ಪುರ್ರನಂಗೆ ಆರುಂಟೈತದೆ ಕಡೆ. ತಾಯಿಯಾಗಿ ಮಗಳನ್ನ ಜೈಲು ನೋಡಕ್ ಬಹಳ ಪಟ್ಟವರಿತ್ತೆ. ನಾವು ಕೆಟ್ಟ ಕೆಲಸ ಮಾಡಿದ್ರೆ ಒಂಥರ ಬಿಡಿ ಸರ್ ಅಂತ, ಒಳ್ಳೆ ಕೆಲಸ ಮಾಡಿ ಓದ್ಲಲ್ಲ, ನನ್ಗೆ ಅದೇ ಬೇಜಾರು. ಯಾರು ಹೇಳಿದ್ರು ನಿಮ್ಗೆ? ಅವನು ಹೇಳ್ತಾನೆ, ಅವನೇ ಹೇಳ್ತಾನೆ. ನನ್ಗೆ ಮನಸ್ಸು ಅನಿಸ್ತಾ ಇರೋದು ಅಷ್ಟೇ ಸರ್. ನನಗೆ ನನ್ನ ಮಗಳು ಒಳ್ಳೆ ಕೆಲಸ ಮಾಡಿ ಹೋಗವಳೆ, ನನಗೆ ಬೇಜಾರ, ಆದ್ರೂ ನೋವು ನೋಡ್ಬೇಕಲ್ಲ ಅಂತ ನನಗೆ ಮನಸ್ಸು ಬೇಜಾರಾಯ್ತದೆ ಸರ್. ಅಮ್ಮಮ್ಮ ಅಳ್ಬಾರ್ದಮ್ಮ, ಅಲ್ವಾ, ಸಮಾಧಾನ ಮಾಡ್ಕೊ. ಬೆರಳ್ನಾಗ ಇಲ್ದೇ ಹೋದ್ರೆ ಏನು, ಅವನು ಬಿಟ್ಟು ಹೋಗಿರೋ ಜೋಪಡಿ ಇದೆ, ಇಟ್ಕೋ. ಬೇಕಾದಷ್ಟು ಸಾಮಾನು ಬಿಟ್ಟವನೇ, ಇಟ್ಕೋ. ಇವಾಗ ಜೈಲಲ್ಲಿ ಇದ್ದಾಳೆ ಅಂದಾಗ ಒಂದು ತಾಯಿಗೆ ಹೆಂಗ್ ಫೀಲ್ ಆಗುತ್ತಮ್ಮ? ನನಗೆ ಬೇಜಾರಾಯ್ತದೆ ಸರ್. ಒಳ್ಳೆ ಕೆಲಸ ಮಾಡಿ ನನ್ನ ಮಗಳು ಈ ತರ ಓದ್ಲಲ್ಲ ಅಂತ. ಕಂಟ್ರೋಲ್ ಮೀಟ್ ಮಾಡಿದ್ರ, ಮಾತಾಡ್ದೆ ಸರ್ ನಿನ್ನೆ. ಏನಂತಾಳೆ? ಏನಿಲ್ಲಮ್ಮ, ಯಾಕೆ ಬೇಕಪ್ಪ ಇತ್ತಪ್ಪ ನಿಮ್ಗೆ ಅಂದ್ರೆ. ನೀನ್ ಹಿಂಗ್ ಮಲ್ಕೊಂಡಿದ್ರೆ ಹೆಂಗಯ್ಯ? ಫಿಸಿಕಲ್ ಫಿಟ್ನೆಸ್ ಪರ್ಫೆಕ್ಟ್ ಆಗಿರ್ಬೇಕು. ನೀನ್ ಹಿಂಗ್ ಸ್ಕ್ರಾಪ್ ಆಗ್ಬಿಟ್ರೆ ನಮ್ ಕೋರ್ಟಲ್ಲಿ ವರ್ಕೌಟ್ ಆಗೋದಿಲ್ಲ. ಅಮ್ಮ, ನಾನು ಆರಾಮಾಗಿ, ನಾನು ಒಳ್ಳೇದು ಮಾಡೋದು ತಪ್ಪಮ್ಮ. ನಾನು ಕೆಟ್ಟ ಕೆಲಸ ಮಾಡಿದ್ರೆ ಬಿಡುವನು, ನಾನು ಒಳ್ಳೇದು ಮಾಡಿದ ತಪ್ಪ. ಹಿಂಗ್ ಹೇಳಿದ್ರು ಒಂದೇ, ಹಂಗೆ ಹೇಳಿದ್ರು ಒಂದೇ. ನೀವೇನೋ ಬುದ್ಧಿವಂತರು ಅಂತ ಹೇಳ್ದೆ, ನೀನ್ ಈ ತರ ದಡ್ ನನ್ ಮಗ ಅಂತ ಯಾವ ನನ್ ಮಗನಿಗೆ ಗೊತ್ತು? ನನಗೆ ಬೇಜಾರಾಯ್ತದೆ ನಿನ್ನ ನೋಡಕ್ಕೆ, ಈ ಪರಿಸ್ಥಿತಿ ನೋಡಕ್ಕೆ ಬೇಜಾರಾಯ್ತದೆ ಕಣಪ್ಪ ನನಗೆ, ಅಷ್ಟೇ. ನೀನ್ ನೋಡ್ರ, ಅಯ್ಯೋ ಪಾಪ ಅನಿಸ್ತಿದೆ. ಇನ್ನೇನಿಲ್ಲ, ನೀವು ಒಳ್ಳೆ ಕೆಲಸನೇ ಮಾಡಿದ್ಯಾ. ಒಳ್ಳೇದಕ್ಕೆ ಬೆಲೆನೇ ಇಲ್ವಲ್ಲ. ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಸೋನು ಹೇಳಿದ್ಲ ನಿಮ್ಗೆ ಆ ಮಗು ಬಗ್ಗೆ? ಹೇಳಿದ್ಲು ಸರ್, ನಮ್ಗೆ ಹೇಳಿದ್ಲು. ಏನಂತ ಹೇಳಿದ್ಲು? ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಓದಿಸಿ ಎಜುಕೇಶನ್ ಮಾಡಿಸೋಣ, ಚೆನ್ನಾಗಿ ತಿನ್ನು ಹಣ್ಣು ಕಾಲದಲ್ಲಿ ಮಕ್ಕಳು ಚೆನ್ನಾಗಿ ಸಾಕೋಣ ಮಮ್ಮಿ, ನೋಡೋಣ. ಆಯ್ತು, ಮುಂದೆ ನೋಡೋಣ. ಅದೇನು ನೋಡವ, ಚೆನ್ನಾಗಿರ್ಲಿ, ಚೆನ್ನಾಗಿ ಸಾಕು ನೋಡು ಅಂತ ಹೇಳಿದೆ ಸರ್. ಕೊನೆಗೇನು ಅರಿಯಲಾರೆ, ಈ ನನ್ನ ಮಕ್ಕಳನ್ನ ಕಟ್ಕೊಂಡು ಹೇಗಲಾರೆ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. 7 ಮೀಟರ್ ಕುಡಿದಾರ ಅನ್ನೋದು ನಾನು 2 ಮಾತು ಮುಗಿದ್ವು ಅಂತ ಹೇಳೋದು. ಎಷ್ಟು ಜನ ಕಚ್ಚರ ನನ್ನ ಮಕ್ಕಳು ಮನೇಲಿ